ಚಿತ್ರದುರ್ಗ ಕರ್ನಾಟಕದ ಇತಿಹಾಸದಲ್ಲಿ ಶೌರ್ಯ, ಸಾಹಸ ಮತ್ತು ತ್ಯಾಗದ ಸಂಕೇತವಾಗಿ ನಿಲ್ಲುವ ಹೆಸರು. ಇದು ಮದಕರಿ ನಾಯಕರು ಆಳಿದ ಚಿತ್ರದುರ್ಗದ ಕೋಟೆ. 9 ಸುತ್ತಿನ ಭದ್ರ ಕೋಟೆಗೋಡೆಗಳು, ಕಲ್ಲಿನ ಬೆಟ್ಟಗಳ ಮಧ್ಯೆ ನಿಂತಿರುವ ಈ ಕೋಟೆ ಶತ್ರುಗಳಿಗೆ ಎಂದೂ ಸುಲಭದ ಗುರಿಯಾಗಿರಲಿಲ್ಲ. ಮದಕರಿ ನಾಯಕರು ತಮ್ಮ ಆಳ್ವಿಕೆಯಲ್ಲಿ ಕೋಟೆಯನ್ನು ಕೇವಲ ರಾಜಕೀಯ ಕೇಂದ್ರವಲ್ಲ, ಜನರ ರಕ್ಷಣೆಯ ಗಡಿಪಾಲಾಗಿ ರೂಪಿಸಿದ್ದರು. ಇದೇ ಕೋಟೆಯೊಳಗೆ ಹುಟ್ಟಿದ ವೀರಗಾಥೆ ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿದೆ. ಒನಕೆ ಓಬವ್ವ ಸಾಮಾನ್ಯ ಮಹಿಳೆ, ಆದರೆ ಅಸಾಮಾನ್ಯ ಸಾಹಸ. ಹೈದರಾಲಿಯ ಸೇನೆ ಕೋಟೆಗೆ ನುಗ್ಗಲು ಗುಪ್ತದಾರಿಯಾದ ಓಬವ್ವನ ಕಿಂಡಿ ಮೂಲಕ ಬಂದಾಗ ಒನಕೆ ಓಬವ್ವ ಒಬ್ಬರೇ ಒನಕೆಯಿಂದ ಶತ್ರು ಸೈನಿಕರನ್ನು ನೆಲಕಚ್ಚಿಸಿದ ಕಥೆ ಇಂದಿಗೂ ಶೌರ್ಯದ ಚಿಹ್ನೆಯಾಗಿದೆ. ಈ ಸ್ಥಳ ಇಂದು ಕೂಡ ಪ್ರವಾಸಿಗರ ಗಮನ ಸೆಳೆಯುವ ಐತಿಹಾಸಿಕ ತಾಣವಾಗಿದೆ. ಇನ್ನು ಚಿತ್ರದುರ್ಗ ಕೋಟೆಯೊಳಗಿನ ಧಾರ್ಮಿಕ ತಾಣಗಳು. ಹುಚ್ಚಂಗಿ ದೇವಸ್ಥಾನ ಪುರಾತನ ಶಿಲ್ಪಕಲೆಯ ಅದ್ಭುತ ನಿದರ್ಶನ. ಕೋಟೆಯೊಳಗಿನ ಭಕ್ತರು ನಂಬುವ ಈ ದೇವಾಲಯದಲ್ಲಿ ಇಂದಿಗೂ ಪೂಜೆ, ಹರಕೆ ನಡೆಯುತ್ತಿದೆ. ಆದರೆ ಕಾಲದ ಹೊಡೆತಕ್ಕೆ ಕೆಲವು ಸ್ಮಾರಕಗಳು ಪಾಳು ಬಿದ್ದಿವೆ. ಪಾಳು ಬಿದ್ದ ಗಂಡುಗಲಿ ಮನೆ, ಒಂದು ಕಾಲದಲ್ಲಿ ಯೋಧರ ನೆಲೆ, ಇಂದು ನಿಶ್ಶಬ್ದದ ಸಂಕೇತ. ಕುಸಿಯುತ್ತಿರುವ ಛಾವಣಿ, ಇತಿಹಾಸವನ್ನು ಉಳಿಸಬೇಕಾದ ಸ್ಥಳಗಳು ಅಲಕ್ಷ್ಯದಿಂದ ಮರೆತು ಹೋಗುತ್ತಿರುವುದು ಪ್ರವಾಸಿಗರಿಗೆ ನೋವುಂಟು ಮಾಡುತ್ತಿದೆ. ಸರ್ಕಾರಕ್ಕೆ AR ನ್ಯೂಸ್ ಮನವಿ. ಚಿತ್ರದುರ್ಗದ ಕೋಟೆ ಕೇವಲ ಕಲ್ಲಿನ ನಿರ್ಮಾಣವಲ್ಲ, ಅದು ಶೌರ್ಯ, ಅದು ತ್ಯಾಗ, ಅದು ಕನ್ನಡದ ಹೆಮ್ಮೆ. ಇತಿಹಾಸ ಉಳಿಸಿದರೆ ಮಾತ್ರ ಭವಿಷ್ಯ ಉಳಿಯುತ್ತದೆ. ಇದರ ಉಳಿವಿಕೆಗಾಗಿ ಮತ್ತಷ್ಟು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಕೋರಿಕೊಳ್ಳುತ್ತಾ ಈ ವರದಿಗೆ ಸಹಕರಿಸಿದ ವಾಲ್ಮೀಕಿ ವಾಹಿನಿ ಸಂಪಾದಕರಾದ ಡಾಕ್ಟರ್ ಸಿರಿಗೆರೆ ತಿಪ್ಪೇಸ್ವಾಮಿ ಅವರಿಗೆ ಅನಂತ ಧನ್ಯವಾದಗಳು. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ